ಒಟ್ಟು ಅಭಿವೃದ್ಧಿ ಹಣ 1,42,574 ಕೋಟಿ. ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಬಂದಂಥ ಅಭಿವೃದ್ಧಿ ಹಣ 5,19,000 ಕೋಟಿ. ಇದು ಅಂಕೆ ಸಂಖ್ಯೆಗಳು ಕೇಂದ್ರ ಸರ್ಕಾರ ಕೊಟ್ಟಂಥ ಅಂಕೆ, ಏನು ನನ್ನ ಮನೆಯಲ್ಲಿ ತಯಾರು ಮಾಡೋದಂಥದ್ದಲ್ಲ. ಇವತ್ತು ನರೇಂದ್ರ ಮೋದಿಯವರ ಬಗ್ಗೆ ಆಗಲಿ, ಕೇಂದ್ರ ಸರ್ಕಾರದಲ್ಲಿ ಆಗಲಿ, ಇವತ್ತೊಂದು ಸರ್ವೆ ಮಾಡಿದ್ದಾರೆ ಅಧ್ಯಕ್ಷರು, ಇವತ್ತೇ ಬಂದಿದೆ ಪತ್ರಿಕೆಯಲ್ಲಿ. ಇಂದು ಚುನಾವಣೆ ನಡೆದರೆ NDAಗೆ 352 ಸ್ಥಾನಗಳು ಭಾರತದಲ್ಲಿ ಸಿಗ್ತವೆ. ನೀವು ಸುಳ್ಳು ಅಪಪ್ರಚಾರ ಮಾಡಿದ್ರೆ ಈ ದೇಶದ ಜನ ನರೇಂದ್ರ ಮೋದಿಯನ್ನು ಬಿಟ್ಟು ಕೊಡುವಂಥ ಪ್ರಶ್ನೆ ಈ ದೇಶದಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 352 ಲೋಕಸಭೆಗಳನ್ನು ಗೆಲ್ಲುವುದರ ಮೂಲಕ ಕಾಂಗ್ರೆಸ್ ಮತ್ತೆ ಕೇವಲ 80 ಸೀಟ್ಗಳ ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ಆದರೆ ಅನೇಕರು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಿತ್ರರು ಕೇಂದ್ರ ಸರ್ಕಾರವನ್ನು, ನರೇಂದ್ರ ಮೋದಿಯವರನ್ನು ಹೊಗಳೋದು. ಹಾಗಾದರೆ ಕರ್ನಾಟಕದಲ್ಲಿ ಯಾಕೆ ನರೇಂದ್ರ ಮೋದಿಯವರ ಮಾಡೆಲನ್ನು, ಅನ್ವಯವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಅನ್ವಯಿಸಲಿಲ್ಲ? ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ, ಸರಿಯಾದ ಆಡಳಿತ ಇಲ್ಲಾರ್ದಕ್ಕೆ ಬರೀ ನರೇಂದ್ರ ಮೋದಿಯವರು ಬರೀ ಕೇವಲ ಕೇಂದ್ರ ಸರ್ಕಾರಕ್ಕಲ್ಲ, ರಾಜ್ಯದಲ್ಲಿಯೂ ನರೇಂದ್ರ ಮೋದಿ ಅಂತ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕನ್ನುತ್ತ ಜನರ ಅಪೇಕ್ಷೆ ಇತ್ತು. ಆದರೆ ನರೇಂದ್ರ ಮೋದಿಯವರನ್ನು ಹೋಲುವಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡದೇ ಇರೋದು ಪರಿಣಾಮವಾಗಿ ಇಲ್ಲಿ 56 ಸೀಟಿಗೆ ನಾವು ಬಂದು ಕೂತಿದ್ದೀವಿ. ಕೇವಲ ಕೇಂದ್ರ ಸರ್ಕಾರ ಹೊಗಳೋದ್ರಿಂದ ಹೊಟ್ಟೆ ತುಂಬುವುದಿಲ್ಲ.